ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಅವ್ಯವಹಾರದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯುಪಿ ಸರ್ಕಾರ ಈಗ ತ್ರಿಸದಸ್ಯ ಎಸ್ಐಟಿಯನ್ನ ರಚನೆ ಮಾಡಿದೆ. ಸಿಎಂ ಯೋಗಿ ಆದಿತ್ಯನಾಥ್ ಸೂಚನೆಯಾಗಿ ಈಗ ಎಸ್ಐಟಿ ರಚನೆ ಆಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿತ್ತು. ಲಕ್ನೋ ವಿಭಾಗೀಯ ಕಮಿಷನರ್ ವಿಜಯ್ ವಿಶ್ವಾಸ್ ಅವರ ನೇತೃತ್ವದಲ್ಲಿ ಐಜಿ ಕಿರಣ್ ಎಸ್ ಮತ್ತು ಹಣಕಾಸು ವಿಭಾಗದ ವಿಶೇಷ ಕಾರ್ಯದರ್ಶಿ ಈ ತನಿಖೆಯನ್ನು ನಡೆಸಲಿದ್ದಾರೆ. ಇನ್ನೊಂದು ವಾರದಲ್ಲಿ ಪ್ರಾಥಮಿಕ ವರದಿಯನ್ನು ಸಲ್ಲಿಸಬೇಕು ಅಂತ 7 ದಿನಗಳ ಕಾಲ ಟೈಮ್ ಕೊಟ್ಟು ಸರ್ಕಾರ ಸೂಚನೆ ಕೊಟ್ಟಿದೆ. 15 ದಿನದಲ್ಲಿ ಸಂಪೂರ್ಣ ವರದಿ ಸಲ್ಲಿಕೆ ಮಾಡಬೇಕು ಅಂತ ಕೂಡ ಸೂಚನೆ ನೀಡಲಾಗಿದೆ. ಸೊ ಹೆಚ್ಚು ಸಮಯ ಕೊಟ್ಟಿಲ್ಲ. 1 ವಾರದಲ್ಲಿ ಪ್ರಾಥಮಿಕ ವರದಿ, 2 ವಾರದಲ್ಲಷ್ಟರಲ್ಲೆಲ್ಲ ಸಂಪೂರ್ಣವಾಗಿ ವರದಿ ಕೊಡಬೇಕು ಅಂತ. ಮಂದಿರ ನಿರ್ಮಾಣಕ್ಕೆ ಬಂದಿದ್ದಂತಹ ಕೋಟ್ಯಾಂತರ ರೂಪಾಯಿ ದೇಣಿಗೆ ಹಣ ನಾಪತ್ತೆಯಾಗಿತ್ತು ಅನ್ನುವಂಥದ್ದು ಆರೋಪ. ಈ ಅವ್ಯವಹಾರದ ಬಗ್ಗೆ ಮಾಜಿ ಲೆಕ್ಕಪತ್ರ ಅಧಿಕಾರಿ ಆರೋಪ ಮಾಡಿದ್ರು. ಹೀಗಾಗಿ ಈ ಬಗ್ಗೆ ಅಖಿಲೇಶ್ ಯಾದವ್ ಕೂಡ ಆರೋಪ ಮಾಡಿದ್ರು. ಅದಾದ ಬಳಿಕ ಈಗ ತ್ರಿಸದಸ್ಯ ಎಸ್ಐಟಿಯನ್ನು ರಚನೆ ಮಾಡಿ ಉತ್ತರ ಪ್ರದೇಶ ಸರ್ಕಾರ ಆದೇಶ ಹೊರಡಿಸಿದೆ. ಈ ಬಗ್ಗೆ ತನಿಖೆ ನಡೆಸಿ 1 ವಾರದಲ್ಲಿ ಪ್ರಾಥಮಿಕ ರಿಪೋರ್ಟ್ ಕೊಡಬೇಕು, 15 ದಿನದ ಒಳಗೆ ಸಂಪೂರ್ಣ ವರದಿಯನ್ನು ನೀಡಬೇಕು ಅಂತ. ರಾಮ ಮಂದಿರ ನಿರ್ಮಾಣಕ್ಕೆ ಅಂತ ಹೇಳಿ ದೇಶದಾದ್ಯಂತ ಅಸಂಖ್ಯಾತ ಭಕ್ತರು ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ರು. ಈ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ, ಇದನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು.